ಹಾಯ್ ಫ್ರೆಂಡ್ಸ್, ಐ ಆಮ್ ಪುನೀತಾ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇರೋದು 10 ಪೇರೆಂಟಿಂಗ್ ಟಿಪ್ಸ್ ನಂದು. ಇದು ಯಾರ್ಯಾರು 10 to 20 ವಯಸ್ಸಿನ ಮಕ್ಕಳಿರೋರು ಇದ್ದಾರೆ, ಅವರೆಲ್ಲ ಪೋಷಕರು ತಿಳ್ಕೊಳ್ಳೇಬೇಕು, ಮಾಡಲೇಬೇಕು, ಅನುಸರಿಸಲೇಬೇಕಾದಂತಹ 10 ಪೇರೆಂಟಿಂಗ್ ಟಿಪ್ಸ್ನ ನಾನು ಇವತ್ತು ಹೇಳಲಿಕ್ಕೆ ಬಂದಿದ್ದೀನಿ. ಸೊ ನಾನು ಅದನ್ನು ಯಾವ ರೀತಿ ಅನುಸರಿಸ್ತಾ ಇದ್ದೀನಿ, ಅದನ್ನು ನನ್ನ ಮಗಳು ಯಾವ ಥರ ಫಾಲೋ ಮಾಡ್ತಿದ್ದಾಳೆ, ನಾನು ಹೇಳೋದನ್ನು ಅದನ್ನೆಲ್ಲ ನಿಮ್ಗೆ ತೋರಿಸ್ತೀನಿ ವಿತ್ ಲೈವ್ ವಿಡಿಯೋ. ಸ್ವಲ್ಪ ದಿನಗಳು ಕಳಿಬೇಕು ನನಗೂ ಆರಾಮಾಗಿ, ಯಾವುದೇ ಹೆಸಿಟೇಷನ್ ಇಲ್ಲದೆ ವಿಡಿಯೋ ಮಾಡೋಕ್ಕಾಗಲಿ, ಎಲ್ಲನೂ ತೋರಿಸೋದಕ್ಕಾಗಲಿ ನಾನು ಸ್ವಲ್ಪ ತಿಳ್ಕೋಬೇಕು. ನಾನು ಇನ್ನು ಲರ್ನರ್. ಸೊ ದಟ್ ಎಲ್ಲ ಆದಮೇಲೆ ತೋರಿಸ್ತೀನಿ ನಾನು ನನ್ನ ಮಗಳನ್ನ ಯಾವ ಥರ ಯಾವ್ಯಾವುದಕ್ಕೆ ಯಾವ್ಯಾವ ಥರ ಹೇಗೆ ಟ್ರೈನ್ ಮಾಡಿದ್ದೀನಿ ಅಂತ. ಸೊ ದಟ್ ಇವತ್ತು ನಾನು ಹೇಳೋ 10 ಪೇರೆಂಟಿಂಗ್ ಟಿಪ್ನ ಫಸ್ಟ್ ನಾನು ಅನುಸರಿಸಿನೇ ನಿಮ್ಗೆ ಹೇಳ್ತಾ ಇದ್ದೀನಿ. ನಾವು ಅನುಸರಿಸಿದಷ್ಟು 100% ರೀಚ್ ಆಗೋಕ್ಕಾಗಿಲ್ಲ ಅಂದರೂ ಒಂದು ಆವ್ರೇಜ್ ಲೆವೆಲಿಗೆ ಗ್ಯಾರಂಟಿ, ಆವ್ರೇಜ್ ಅಲ್ಲ ಹೈಯೆಸ್ಟ್ ಲೆವೆಲ್ಗೆ ಗ್ಯಾರಂಟಿನೇ ರೀಚ್ ಆಗ್ತೀವಿ. 100% ಕಷ್ಟ, 99 ಅಂತೂ ಈಸಿಯಾಗಿ ಮಾಡ್ಬೋದು. ಯಾಕೆಂದರೆ ಅವ್ರ ಮಕ್ಕಳಲ್ವಾ, ಮಕ್ಕಳ ಮನಸ್ಸು ಎಲ್ಲವನ್ನೂ ತಗೊಳ್ಳಲ್ಲ. ಎಲ್ಲವನ್ನು ತಗೊಂಡ್ರೂ ಕೂಡ ಎಲ್ಲವನ್ನು ಅವರು ಫಾಲೋ ಮಾಡೋಕ್ಕಾಗಲ್ಲ. ನಾವು ದೊಡ್ಡವರು, ನಮ್ಮ ಲೆವೆಲಿಗೆ ನಾವು ಯೋಚನೆ ಮಾಡಿ ನಾವು ಅವ್ರಿಗೆ ಹೇಳಿರ್ತೀವಿ, ನಮ್ಗೆ ಅನುಭವನೇ ಜಾಸ್ತಿ ಇರುತ್ತೆ, ಬೇರೆನೇ ಅನುಭವ ಇರುತ್ತೆ. ಸೊ ದಟ್ ಮಕ್ಳಿಗೆ ಹಾಗಲ್ಲ. ಮಕ್ಳಿಗೆ ಏನಾಗುತ್ತೆ, ಅವ್ರದ್ದು ಕಾನ್ಸಂಟ್ರೇಷನ್ನೇ ಬೇರೆ ಕಡೆ ಇರುತ್ತೆ. ಅವ್ರು ಚಿಕ್ಕ ಏಜು, ಯಾವುದೇ ಅನುಭವ ಇಲ್ಲ, ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ ಅಂತ ಹೇಳೋದೇ ಬೇರೆ, ಹಿಂಗೆ ಮಾಡಿ ಹಿಂಗಾಗಿ ಅನುಭವಿಸಿ ಆಮೇಲೆ ಬೇರೆಯವ್ರಿಗೆ ಅದನ್ನ ಅಡ್ವೈಸ್ ಮಾಡೋದೇ ಬೇರೆ ಆಗಿರುತ್ತೆ. ಸೊ ದಟ್ ಮಕ್ಕಳು ನಾವು ಹೇಳಿದ್ದನ್ನೆಲ್ಲ ಅನುಸರಿಸ್ತಾರೆ ಅನ್ನೋದು ಸುಳ್ಳು, ಆದರೆ ನಾವು ಮಾಡಿದ್ದನ್ನು ಮಾಡ್ತಾರೆ ಅನ್ನೋದಂತೂ ನಿಜ. ನಮ್ಮ ಮಕ್ಕಳಿಗೆ ಯಾವುದೇ ವಿಷಯನಿರಲಿ ನಾವು ಆರಾಮಾಗಿ ಫ್ರೀಯಾಗಿ ಶೇರ್ ಮಾಡೋ ಥರ ಇರಬೇಕು. ಆಮೇಲೆ ಯಾವ ವಿಷಯನ ಎಷ್ಟು ಹೇಳಬೇಕು ಪೇರೆಂಟ್ಸ್ ಆಗಿ, ಅವ್ರಿಗೆ ಆ ಏಜಿಗೆ ಯಾವ ಥರ ತಿಳಿಸಿ ಹೇಳ್ಬೋದು ಅನ್ನೋದು ನಮಗೆ ಗೊತ್ತಿರುತ್ತೆ. ಸೊ ಅದನ್ನು ಫಾಲೋ ಮಾಡಿ ಆ ಥರನೇ ಅವ್ರಿಗೆ ಆ ವಿಷಯನ ತಲುಪಿಸೋದಕ್ಕೆ ನಾವು ಟ್ರೈ ಮಾಡಬೇಕು. ಸ್ವಲ್ಪ ಮುಜುಗರ ಆಗುತ್ತೆ ಕೆಲವೊಂದು ಸಾರಿ, ಕೆಲವೊಂದು ವಿಷಯಗಳನ್ನ ಶೇರ್ ಮಾಡುವಾಗ ಇರಬಹುದು, ಬಟ್ ನಾವು ಶೇರ್ ಮಾಡಲೇಬೇಕು. ಅದರಲ್ಲೂ ಹೆಣ್ಮಕ್ಳಿಗೆ ತಾಯಿ ಚೆನ್ನಾಗಿ ಇದು ಮಾಡ್ಬೋದು, ಹೆಣ್ಮಕ್ಳ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ಗಂಡು ಮಕ್ಕಳಿಗೆ ತಂದೆ ಸ್ವಲ್ಪ ಕಮ್ಯುನಿಕೇಟ್ ಮಾಡ್ಬೋದು, ಯಾಕೆಂದರೆ ಅದೇ ಏಜನ್ನು ದಾಟಿ ಬಂದಿರ್ತಾರೆ, ಅದೇ ಜೆಂಡರ್ ಅದೇ ಆಗಿರೋದ್ರಿಂದ. ಸೊ ಏನು ಮಾಡ್ಬೋದು, ನಮ್ಮ ಅನುಭವಗಳನ್ನ ಅವ್ರ ಹತ್ರ ಹಂಚ್ಕೊಳ್ಳೋದು, ಎಷ್ಟು ಬೇಕೋ ಅಷ್ಟು, ಹೇಗೆ ಬೇಕೋ ಹಾಗೆ, ಆ ಏಜಿಗೆ ಯಾವ ಥರ ತಗೋತಾರೆ ಅಂತ ತಿಳ್ಕೊಂಡು ನಮ್ಮ ಮಕ್ಳು ಹೇಗೆ ಅಂತ ಸಮ್ ಪಾಯಿಂಟ್ಸ್ ಆದರೂ ನಮ್ಗೆ ಗೊತ್ತಿರತ್ತೆ, ಅಷ್ಟನ್ನು ಅವರಿಗೆ ಹೇಳ್ಕೊಡ್ಬೇಕು. ಅವ್ರನ್ನ ನಾನಿದ್ದೀನಿ, ನಿನ್ನ ಜೊತೆ ನಾನಿದ್ದೀನಿ ಅಂತ, ಯಾವುದೇ ಒಂದು ಕಷ್ಟ ಆಗಲಿ ಸುಖ ಆಗಲಿ ಮತ್ತೊಂದಾಗಲಿ, ಒಂದು ಎಕ್ಸಾಮಲ್ ಒಳ್ಳೆ ಮಾರ್ಕ್ಸ್ ತೊಗೊಂಡ್ರ ಅಪ್ರಿಷಿಯೇಟ್ ಮಾಡಬೇಕು. ಇಲ್ಲ ಕಡಿಮೆ ಬಂತ, ನೆಕ್ಸ್ಟ್ ಟೈಮ್ ಇಬ್ಬರು ಸೇರಿ ಓದೋಣ, ಆವಾಗ ನಾವು ಅಚೀವ್ ಮಾಡ್ತೀವಿ, ನಾನಿದ್ದೀನಿ ನಿನ್ನ ಜೊತೆ ಅಂತ ಯಾವಾಗ್ಲೂ ಅವ್ರ ಜೊತೆಗೆ ನಿಲ್ಲಬೇಕು ನಾವು. ಹಾಗೆಯೇ ಅವ್ರಿಗೆ ಫ್ಯಾಮಿಲಿ ಮೆಂಬರ್ಸ್ದು ವ್ಯಾಲ್ಯೂನ ತಿಳಿಸ್ಕೊಡ್ಬೇಕು. ಇವಾಗೆಲ್ಲ ಏನಾಗಿದೆ ಅಂದರೆ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಈಗ ಫ್ಯಾಮಿಲಿನೇ ಬಿಗ್ ಫ್ಯಾಮಿಲಿನೇ ಇಲ್ಲ ಬಿಡಿ. ಈಗ ಆಲ್ಮೋಸ್ಟ್ ನಮ್ಮ ಮನೇಲೂ ಅಷ್ಟೇ, ನಾನು ನನ್ನ ಮಗಳು ನಮ್ಮ ಹಸ್ಬೆಂಡ್ ಬಿಟ್ಟರೆ ಇನ್ಯಾರೂ ಇಲ್ಲ. ಆದರೆ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಅವರಿಗೆ ಒಳ್ಳೆಯದನ್ನು ತುಂಬಬೇಕು ತಲೆಯಲ್ಲಿ. ಫಸ್ಟ್ ರಿಲೇಷನ್ಶಿಪ್ ಬಗ್ಗೆ ಒಳ್ಳೊಳ್ಳೆ ಪಾಯಿಂಟ್ಸ್ನ ಹೇಳಬೇಕು. ಮತ್ತು ಒಳ್ಳೊಳ್ಳೆ ಪಾಯಿಂಟ್ಸ್ ಹೇಳೋದ್ರ ಜೊತೆಗೆ ನಾವು ನಮ್ಮ ರಿಲೇಷನ್ಸ್ಗೆ ಫೋನ್ ಮಾಡೋದಾಗಿರ್ಬೋದು, ನಮ್ಮ ಅಕ್ಕ ತಂಗಿಯರಿಗೆ, ಅಪ್ಪ ಅಮ್ಮಂದಿರಿಗೆ ಡೈಲಿ ಒಂದು ಕಾಲ್ ಮಾಡೋದಾಗಿರ್ಬೋದು. ಈ ಥರ ಎಲ್ಲ ಮಾಡಿದಾಗ ನಮ್ಮನ್ನು ನೋಡಿ ಬೆಳೀತಾ ಇರೋ ನಮ್ಮ ಮಕ್ಕಳು ಅದನ್ನೇ ಅನುಸರಿಸ್ತಾರೆ. ಸೊ ನಾವು ಹೆಂಗೆ ನಡ್ಕೋತೀವೋ ಹಾಗೆ ಅವರು ನಡ್ಕೋತಾರೆ. ಮತ್ತು ಯಾವಾಗಲೂ ಮಕ್ಕಳನ್ನ ಓದು 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 ಅಷ್ಟರಲ್ಲೇ ಇರಿಸಬಾರ್ದು. ಅವರಿಗೆ ಫೀಲ್ಡ್ ಕೊಡಬೇಕು. ಗ್ರೌಂಡಲ್ಲಿ ಅವ್ರು ಅಚೀವ್ ಮಾಡಬೇಕು. ಅಚೀವ್ ಮಾಡ್ತಾರೋ ಬಿಡ್ತಾರೋ ಎಕ್ಸಸೈಸ್ ಅಂತೂ ಆಗತ್ತೆ. ಸೊ ಗ್ರೌಂಡಿಗೆ ಬಿಡಬೇಕು ಮಕ್ಕಳನ್ನ.
ಮಕ್ಕಳನ್ನ ಫ್ರೀಯಾಗಿ ಆಟ ಆಡಕ್ಕೆ ಬಿಡಬೇಕು. ಅದು ಯಾವುದೇ ಏಜ್ ಅವರಾಗಿರ್ಬೋದು. 18 ಟು 20 ಇವಾಗೇನು ಎಲ್ಲರೂ ಆಟ ಆಡ್ತಾರೆ. ಎಲ್ಲರೂ ಫಿಟ್ನೆಸ್‌ಗೋಸ್ಕರನಾದರೂ ಆಟ ಆಡ್ತಾರೆ. ಸೊ ಮಕ್ಕಳನ್ನ ಆಟ ಆಡಕ್ಕೆ ಬಿಡಬೇಕು. ಅದು ಬಿಟ್ಬಿಟ್ಟು ಮನೆಯೊಳಗೆ ಕೂಡಾಕು 24 ಗಂಟೆ ಓದು ಅಂದರೆ ಮಕ್ಕಳಿಗೆ ಓದೋದ್ರ ಬಗ್ಗೆ ಬೇಜಾರು ಬರುತ್ತೆ. ಹಾಗೇನೆ ಅವ್ರು ಸ್ಕ್ರೀನ್‌ಗೆ ಅಡಿಕ್ಟ್ ಆಗ್ತಾ ಹೋಗ್ತಾರೆ. ಮಿನಿಮಮ್ ಟಿವಿ ಒಂದು 20 ಮಿನಿಟ್ಸ್ ನೋಡಕ್ಕೆ ಬಿಟ್ಟರೆ ಸಾಕು ನನ್ನ ಪ್ರಕಾರ. ನಾನು ಅದೇ ಮಾಡ್ತಾ ಇರೋದು. ನಾನು ಏನು ಮಾಡ್ತಿದ್ದೀನೋ ಅದನ್ನೇ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಹಾಗೇನೆ ಮೊಬೈಲ್ ಒಂದು 10 ಮಿನಿಟ್ಸ್ ಅಷ್ಟೇ. ಅದು ಮಲ್ಗಕ್ಕೆ ಮುಂಚೆ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಆ ಥರ ಎಲ್ಲ ಮೊಬೈಲ್‌ನ ಕೊಡಲೇಬಾರ್ದು. ಅದು ಏನಂದರೆ ಅವ್ರಿಗೆ ಓದಬೇಕು, ಗೂಗಲ್ ಮಾಡಬೇಕು ಆ ಥರ ಏನಾದರೂ ಇದ್ದರೆ, ಮಧ್ಯದಲ್ಲಿ ಓದಿ ಬೋರ್ ಆಗಿದೆ, ಇನ್ನೂ ಓದಬೇಕು, ಸ್ಟಡಿ ಇದೆ ನನಗೆ, ಬಟ್ ಫ್ರೆಶ್ ಅಪ್‌ಗೆ ಅಂತ ಒಂದು 10 ಮಿನಿಟ್ಸ್ ಗೇಮ್ ಆಡ್ತೀನಿ. ಆ ಥರ ಎಲ್ಲ ಕೊಡ್ಬೋದು. ಒಂದು ಚಿಕ್ಕ ಗೇಮ್‌ಗಳು ದೊಡ್ಡದೆಲ್ಲ ಡೌನ್ಲೋಡ್ ಮಾಡೋಕ್ಕೆಲ್ಲ ಬಿಡಬಾರ್ದು. ಬಿಡಬೇಡಿ ಅಂದ್ರೇನೆ ಫೋನ್ ಕೊಡಲ್ಲ ನಿನಗೆ, ಅದ್ನ್ಯಾಕೆ ಮಾಡ್ತೀಯಾ, ಇದ್ನ್ಯಾಕೆ ಮಾಡ್ತೀಯಾ, ಆ ಥರ ಎಲ್ಲ ಕ್ವೆಶ್ಚನ್ ಕೇಳಬಾರ್ದು ಮಕ್ಕಳನ್ನ. ಹೇಳೋ ರೀತಿನಲ್ಲೇ ಆ ಫೋನ್ ತಗೋ, ಬಟ್ ಇಷ್ಟು ಬೌಂಡ್ರೀಸಲ್ಲಿ ನೀನು ಅದನ್ನು ಯೂಸ್ ಮಾಡ್ಬೋದು. ಆ ಥರ ಹೇಳ್ಬೋದು ನಾವು. ನಾವು ನಯವಾಗಿ ಹೇಳಿದಾಗ ಅವ್ರು ತಿಳ್ಕೊತಾ ಹೋಗ್ತಾರೆ. ಫಸ್ಟು ಸ್ವಲ್ಪ ಕ್ಯಾಶುಯಲಾಗಿ ತಗೊಂಡ್ರು ನಮ್ಮ ಮಾತಿನ ದಾಟಿ ಅವ್ರನ್ನ ಸರಿ ಮಾಡ್ತಾ ಹೋಗುತ್ತೆ. ಸೊ ನನ್ನ ಮಗಳಿಗೆ ನಾನು ಅಷ್ಟೇ ಟೈಮ್ ಕೊಡೋದು ಮೊಬೈಲ್‌ಗೆ. ಹಾಗೆ ಮೊಬೈಲ್ ಒಂದು 10 ಮಿನಿಟ್ಸು, ಸೊ ಈ ಟಿವಿ ಒಂದು 20 ಮಿನಿಟ್ಸ್ ಅಷ್ಟೇನೆ. ಅಷ್ಟೇ ಟೈಮಿಂಗ್ಸ್ ಕೊಡೋದು. ಸೊ ನಾನು ಹಾಗಾಗಿ ನಿಮ್ಗೆ ಹೇಳ್ತಿದ್ದೀನಿ. ಅಷ್ಟೇ ನಾನೇನು ಮಾಡ್ತಿದ್ದೀನಿ ಅದೇ ನೀವು ಮಾಡೋಕ್ಕಾಗಲ್ಲ. ನಿಧಾನವಾಗಿ ಮಾಡಬಹುದು. ಮತ್ತು ನಾವು ಏನು ಸ್ಕ್ರೀನ್‌ಗೆ ಅಡಿಕ್ಟ್ ಆದಷ್ಟು ಏನಾಗುತ್ತೆ, ಅಪ್ಪ ಅಮ್ಮನ ಜೊತೆ ಮಾತು ಕಡಿಮೆ ಆಗುತ್ತೆ. ಬೆಳೀತಾ ಅಂತೂ ಮಕ್ಕಳು ಅಪ್ಪ ಅಮ್ಮನ ಜೊತೆ ಮಾತು ಕಡಿಮೆ ಮಾಡ್ತಾರೆ. ಬಟ್ ಅಪ್ಪ ಅಮ್ಮನ ಮಾತು ಕೇಳಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಏನು ಹೇಳ್ತಾರೆ, ಏನು ಹೇಳ್ಬೋದು, ಅವ್ರೊಂದು ಸಣ್ಣ ಏನಾದರೂ ಅಚೀವ್ ಮಾಡಿದಾಗಲೂ, ಗೆದ್ದಾಗಲೂ ಆಯಿತು, ಗೆಲುವು ಕಡಿಮೆ ಅಂತ ಅನಿಸ್ಬೋದು. ಇನ್ನೂ ಬೇಕಿತ್ತು ಈ ಫಾಸ್ಟ್ ಇದರಲ್ಲಿ ಈ ಫಾಸ್ಟ್ ಜನ್ರೇಷನಲ್ಲಂತೂ ಇನ್ನೂ ಬೇಕಿತ್ತು, ಇನ್ನೂ ಬೇಕು ಅನ್ನೋದೇ ಹೆಚ್ಚಾಗಿದೆ. ಸೊ ದಟ್ ಏನಾಗುತ್ತೆ, ಅವ್ರಿಗೆ ಇನ್ನೂ ಬೇಕಿತ್ತು, ಇದು ಸಾಕಾಗಲಿಲ್ಲ, ಅವನಿಗೆ ಫಸ್ಟ್ ಪ್ರೈಸ್ ತಗೋಬೋದಾಗಿತ್ತು, ಆ ಥರ ಎಲ್ಲ ಡಿಗ್ರೇಡ್ ಮಾಡಬಾರ್ದು. ಆಯಿತು, ಥರ್ಡ್ ಪ್ರೈಸೇ ಆಗಲಿ, ಅವ್ರಿಗೆ ನಾವು ಏನು ಮಾಡಬೇಕು, ಮೋಟಿವೇಶನ್ ಮಾಡಬೇಕು. ಮತ್ತು ಅವ್ರಿಗೆ ಫ್ರೀಡಮ್ ಕೊಡಬೇಕು ಮಕ್ಕಳಿಗೆ. ಹೇಗೆ ಅಂದರೆ ಫ್ರೆಂಡ್ಸ್ ಜೊತೆ ಎಲ್ಲೆಲ್ಲ ಹೋಗಿ ಬರ್ತೀನಿ ಅಂಗಡಿ ಹತ್ರ, ಸರಿ ಆಯಿತು ಹೋಗ್ಬಾ, ಬಟ್ ಇಷ್ಟು ಟೈಮ್ ಮನೇಲಿರಬೇಕು, ಇಲ್ಲಿ ಅಂದರೆ ಇಲ್ಲಿ ತನಕ ಮಾತ್ರ ಹೋಗಬೇಕು, ಈ ಥರ ಅದನ್ನು ಹೇಳೋದನ್ನು ನಯವಾಗಿ ಹೇಳಬೇಕು. ಅಂಗಡಿ ಅಂದರೆ ಅಂಗಡಿ ತನಕ ಅಷ್ಟೇ. ಸೊ ಈ ಥರ ನಾವು ಎಲ್ಲಾನು ಫ್ರೆಂಡ್ಲಿಯಾಗಿ ಅವ್ರ ಹತ್ರ ಶೇರ್ ಮಾಡೋದ್ರಿಂದ, ಫ್ರೆಂಡ್ಲಿಯಾಗಿ ಹಂಚ್ಕೊಳ್ಳೋದ್ರಿಂದ ನಮ್ಮ ಮಕ್ಕಳು ಕೂಡ ನಮ್ಮ ಹತ್ರ ಹೇಳ್ಕೊಳಕ್ಕೆ ಶುರು ಮಾಡ್ತಾರೆ. ಅದಕ್ಕೂ ಮುಂಚೆ ಅಪ್ಪ ಅಮ್ಮ ಪೇರೆಂಟ್ಸ್ ಆದವರು ಈಗ ನಾವು ಡೈಲಿ ಡ್ಯೂಟಿಗೆ ಹೋಗಿ ಬರ್ತೀವಿ. ನಾನು ಆಗಿರ್ಬೋದು, ಮಹಾದೇವ್ ಆಗಿರ್ಬೋದು, ಇಬ್ಬರು ಡ್ಯೂಟಿಗೆ ಹೋಗಿ ಬರ್ತೀವಿ. ಸಂಜೆ ಬಂದ ತಕ್ಷಣ ಅದೆಷ್ಟೇ ಲೇಟ್ ಆಗಿರಲಿ ಒಂದು 10 ಮಿನಿಟ್ಸ್ ಕೂತ್ಕೊಂಡು ಇವತ್ತು ಏನಾಯಿತು ಅಂತ ಕೇಳಬೇಕು. ಇವತ್ತಿನ ಡೇ ಹೇಗಿತ್ತು, ಅಥವಾ ಒಂದು ಫಾರ್ಮಾಲಿಟೀಸ್ ಮಾತು ಕೇಳಲೇಬೇಕು. ಕೇಳಬೇಕು, ಆ ದಿನದ ಬಗ್ಗೆ ಶೇರ್ ಮಾಡ್ಕೋಬೇಕು. ವಿಷಯ ಜಾಸ್ತಿ ಇಲ್ಲದೆ ಇರ್ಬೋದು, ವಿಷಯ ಕಡಿಮೆನೇ ಇರ್ಬೋದು, ಸಣ್ಣದೇ ಇರ್ಬೋದು, ಬಟ್ ಆ ದಿನದ ಬಗ್ಗೆ ನಾವು ಶೇರ್ ಮಾಡಿಕೊಂಡಾಗ ನಮ್ಮ ಮಗು ಏನು ಕಲಿಯುತ್ತೆ ನೋಡಿ. ನಮ್ಮ ಮಗು ನಮ್ಮನ್ನೇ ನೋಡ್ತಾ ಇರುತ್ತೆ, ನಮ್ಮನ್ನೇ ಅಬ್ಸರ್ವ್ ಮಾಡ್ತಾ ಇರುತ್ತೆ. ಸೊ ಡೇ ಬೈ ಡೇ ಅವಳು ಏನು ನಡೀತು, ಸ್ಕೂಲಲ್ಲಿ ಏನು ನಡೀತು, ಅಲ್ಲೇ ಯಾರು ಮಾತಾಡ್ಸಿದ್ರು, ಅವ್ರೇನಂದ್ರು, ಇವ್ರೇನಂದ್ರು, ಪ್ರತಿಯೊಂದನ್ನು ಹೇಳಕ್ಕೆ ಶುರು ಮಾಡ್ತಾರೆ. ಸೊ ನಮ್ಮ ಮಗಳ ಬಗ್ಗೆ ನಮ್ಮ ಮಗುವಿನ ಬಗ್ಗೆ ಒಂದು ಪಾರದರ್ಶಕತೆ ಇರುತ್ತೆ ನಮಗೆ. ಕೆಲವೊಂದು ಸುಳ್ಳು ಹೇಳ್ಬೋದು, ಅಪ್ಪ ಅಮ್ಮ ಹೊಡಿತಾರೆ, ಪನಿಷ್ ಮಾಡ್ತಾರೆ, ಆ ಥರನೂ ಇರ್ಬೋದು ಸಣ್ಣ ಪುಟ್ಟ. ಅವ್ರ ಜೊತೆ ಜಗಳ ಮಾಡ್ಕೊಂಡೆ, ಇವ್ರ ಜೊತೆ ಜಗಳ ಮಾಡ್ಕೊಂಡೆ ಅನ್ನೋದನ್ನೆಲ್ಲ. ಬಟ್ ನಾನು ನಿನ್ನ ಜೊತೆಗಿದ್ದೀನಿ ಅನ್ನೋ ಒಂದು ಬಿಲೀವ್ನೆಸ್ ಕೊಟ್ಬಿಟ್ರೆ ನಾವು ಮಕ್ಕಳಿಗೆ, ಅವ್ರಿಗೆಲ್ಲಾನು ಹೇಳ್ಕೊಳಕ್ಕೆ ಶುರು ಮಾಡ್ತಾರೆ. ನೋಡಮ್ಮ ಹೀಗಾಯಿತು, ನೋಡಪ್ಪ ಹೀಗಾಯಿತು. ಅಪ್ಪನ ಜೊತೆ ಹೇಳೋಕ್ಕಿಂತ ನನ್ನ ಪ್ರಕಾರ ನನ್ನ ಮಗಳು ಮಾಡೋದು ನಾನು ಹೇಳ್ತಾ ಇದ್ದೀನಿ. ಅಮ್ಮನ ಜೊತೆ ಅಂತೂ ಗ್ಯಾರಂಟಿ ಹೇಳ್ತಾರೆ. ಸೊ ಮತ್ತು ಓದು ಮಾರ್ಕ್ಸ್ ಅಂತ ಮಕ್ಕಳನ್ನ ಮಾರ್ಕ್ಸ್ ಮೇಲೆ ಫೋಕಸ್ ಮಾಡಿಸ್ಬೇಡಿ.
ಇವಾಗಿನ ಮಕ್ಕಳೆಲ್ಲಂತೂ 3ನೇ ಕ್ಲಾಸ್, 4ನೇ ಕ್ಲಾಸ್ ಮಕ್ಕಳೆಲ್ಲ ಹಾರ್ಟ್ ಅಟ್ಯಾಕು, ಶುಗರು ಈ ಥರ ಕಾಯಿಲೆಗಳಿಗೆ ಇದಾಗ್ತಾ ಇದ್ದಾರೆ, ತುತ್ತಾಗ್ತಾ ಇದ್ದಾರೆ. ಹಾಗೇನೆ ಹ್ಮ್, ಇವಾಗಿನ ಮಕ್ಕಳಲ್ಲಿ ತುಂಬ ಜಾಸ್ತಿ ಕಾಣಿಸ್ಕೊಳ್ಳೋದು ಕಣ್ಣಿನ ಸಮಸ್ಯೆ. ಯಾಕೆ ಅಂತಂದ್ರೆ ಜಾಸ್ತಿ ಮೊಬೈಲ್ ಅಡಿಕ್ಟೇಷನ್. ಮಕ್ಕಳು ಹಠ ಮಾಡ್ತಾರೆ, ಮೊಬೈಲ್ ಕೊಡಬೇಕು. ಹಠ ಮಾಡ್ದಂಗೆಲ್ಲ ಹಠ ಮಾಡಿದ ತಕ್ಷಣ ಅವರಿಗೆ ಎಲ್ಲಾನು ಎಸೆನ್ಷಿಯಲ್ ಆಗಬಾರದು. ಅಥವಾ ಆದ ತಕ್ಷಣ ಮಕ್ಕಳಿಗೆ ಎಲ್ಲಾನು ಎಸೆನ್ಷಿಯಲ್ ಆಗಿ ನಾವು ಕೊಡಬಾರದು. ಸೊ ಕಾಯಿಸ್ಬೇಕು. ನಮ್ಮ ಹತ್ರ ಇದೆ, ಆಗಲ್ಲ ಅಂತೇನಿಲ್ಲ, ಅವ್ರಿಗೆ ಕೊಡ್ಬೋದು. ಬಟ್ ಇದೆ ಅಂದಿದ್ನೆಲ್ಲ ಕೊಡಕ್ಕಾಗತ್ತಾ ಮಕ್ಕಳಿಗೆ? ಇಲ್ಲ ಅಲ್ವಾ? ಸೊ ಅವರಿಗೆ ಕಾಯುವಂತಹ ಬುದ್ಧಿ ಇದನ್ನ ಕಲಿಸ್ಬೇಕು ನಾವು, ತಾಳ್ಮೆನ. ಹಾಗೇನೆ ಅವರಿಗೆ ಅದು ಸಿಗದೇ ಇದ್ದಾಗ ಆಗುವ ಬೇಜಾರನ್ನು ನಾವು ಕಲಿಸಿರ್ಬೇಕು ಸಣ್ಣ ಪುಟ್ಟ ವಸ್ತುಗಳಲ್ಲೇನೆ. ನನ್ಗಿದ್ ಬೇಕು ಅಂದ ತಕ್ಷಣ ಅದು ಸಿಕ್ಬಿಡ್ಬೇಕು ಕೈಗೆ, ಆ ಥರ ಅನ್ಕೋಬಾರ್ದು. ಓ, ನಮ್ಮ ಮಗು ಇದನ್ನ ಇಷ್ಟಪಟ್ಟಿದೆ, ಇದನ್ನ ನಾನು ಕೊಡಿಸ್ಬೇಕು ಅಲ್ಲ. ಕಾಯಿಸ್ಬೇಕು, ಅದಕ್ಕೋಸ್ಕರ ಕಾಯಬೇಕು, ಅದಕ್ಕೋಸ್ಕರ ಕಷ್ಟಪಡ್ಬೇಕು. ಸಮ್ ಡೇಸ್ ಹೇಳ್ಕೋಬೇಕು ಅಪ್ಪ ಅಮ್ಮ, ಇದಕ್ಕಿಷ್ಟು ರೇಟ್ ಇದೆ, ನೀನು ಇದನ್ನ ಕೇಳ್ತಿದೀಯಾ, ನಾನು ಇಷ್ಟು ದಿನ ಇದಕ್ಕೋಸ್ಕರ ಸಂಪಾದನೆ ಮಾಡ್ತಿದ್ದೀನಿ. ಒನ್ ಡೇ ನೀನು 500 ರುಪೀಸ್ ಏನೋ ಒಂದು ತಗೊಳ್ತಾ ಇದೀಯಾ ಅಂತಂದ್ರೆ ಮಗು, ಇದಕ್ಕೆ ನಾನು ಒಂದು ಹಾಫ್ ಡೇ ವರ್ಕ್ ಮಾಡಬೇಕಾಗತ್ತೆ. ಆ ಥರ ಹೇಳಬೇಕು. ನಿಮ್ಮ ಶ್ರಮದ ಬಗ್ಗೆ ಹೇಳ್ಕೋಬೇಕು. ಮತ್ತೆ ನಮ್ಮ ಕೆಲಸ ಹೇಗಿರುತ್ತೆ, ನಮ್ಮ ಕಷ್ಟ ನಮ್ಮ ಮಕ್ಳಿಗೆ ಬೇಡಪ್ಪ ಅಂತ ನಮ್ಮೆಲ್ಲರದೂ ಆಸೆ ಅದೊಂದೇ. ನಮ್ಮ ಕಷ್ಟ ನಮ್ಮ ಮಕ್ಳಿಗೆ ಬೇಡ ಅನ್ನೋದು ಎಲ್ಲಾ ತಂದೆ ತಾಯಿಯರಿಗೂ, ನಮ್ಮಪ್ಪ ಅಮ್ಮಂಗೂ ಸಹ ಅದೇ ಆಸೆ ಇರೋದು. ಎಲ್ಲ ಪೇರೆಂಟ್ಸ್ಗೂ ಅದೇ ಆಸೆ ಇರುತ್ತೆ. ಸೊ ದಟ್ ಏನು, ಆಯ್ತಪ್ಪ ತಗೋ, ಇದಕ್ಕೆ ನೋಡು ಇಷ್ಟು ಕಾಸ್ಟ್ ಇದೆ, ಇದು ನೀನು ಇಷ್ಟಪಟ್ಟಿದ್ಯಾ, ನಾನು ಕೊಡಿಸ್ತಾ ಇದ್ದೀನಿ. ಬಟ್ ಇವತ್ತೇ ಕೊಡ್ಸೋಕ್ಕಾಗಲ್ಲ, ಸ್ವಲ್ಪ ದಿನ ಕಾಯಿ. ನನ್ನ ಸ್ಯಾಲ್ರಿ ಇಷ್ಟಿದೆ, ನನ್ನ ಸ್ಯಾಲ್ರಿಲಿ ನಾನು ನಿನಗೆ ಅರ್ಧ ದಿನದ ಸಂಬಳದಲ್ಲಿ ನೀನು ಕೊಡ್ತಾ ಇದ್ದೀನಿ ಅಂತ ನಾವು ಹೇಳಬೇಕಾಗತ್ತೆ. ಸೊ ಮೊದಲನೇದಾಗಿ ಈಗ ನಮ್ಮ ಮಕ್ಕಳು ಮಾತು ಎಷ್ಟು ಮಾತಾಡೋಕೆ ಇಷ್ಟಪಡ್ತಾರೋ ಅಷ್ಟೇ ಮಾತು ಕೇಳೋಕ್ಕೂ ಇಷ್ಟಪಡ್ತಾರೆ. ಸೊ ದಟ್ ನಾವು ನಮ್ಮ ಹತ್ರ ಇರೋ ಒಳ್ಳೊಳ್ಳೆ ಪಾಸಿಟಿವ್ ಎನರ್ಜಿನ, ಪಾಸಿಟಿವ್ ಥಿಂಗ್ಸ್ನ ಅವ್ರ ಹತ್ರ ಶೇರ್ ಮಾಡ್ಕೋತಾ ಇರಬೇಕು. ಸೊ ಅವರೂ ಅಷ್ಟೇ ಶೇರ್ ಮಾಡ್ತಾರೆ. ಆಫೀಸಿಂದ ಬಂದ ತಕ್ಷಣ ಮಗಳೇ ಹೀಗಾಯಿತು, ಮಗನೇ ಹೀಗಾಯಿತು ಅಂತ ನಾವು ಏನೋ ಒಂದು ಖುಷಿ ಸಂದರ್ಭನ ಹಂಚ್ಕೊಂಡಾಗ ಅಥವಾ ದುಃಖದ ಸಂದರ್ಭನೂ ಹಂಚ್ಕೊಂಡಾಗ ಅವರೂ ಅಷ್ಟೇ ಹಂಚ್ಕೋತಾರೆ. ನೀವು ನಂಬಲ್ಲ ನಾನು ಹೇಳಿದ್ರೆ. ಸೊ ದಟ್ ಇದು ನಿಜ. ಯಾವಾಗಲೂ ಒಂದಿನ ಆಫೀಸಲ್ಲಿ ನನಗೆ ಡಿಸಪಾಯಿಂಟ್ ಆಯಿತು, ನಾನು ಮಾಡದೇ ಇರೋ ತಪ್ಪಿಗೆ ನನ್ನ ಮ್ಯಾನೇಜರ್ ನನಗೆ ಬೈದರು. ಸೊ ದಟ್ ನಾನು ಅದನ್ನು ಹಂಚ್ಕೊಂಡಿದ್ದೀನಿ. ಮನೆಗೆ ಬಂದು ಅವಳ ಮುಂದೆ ಹತ್ತಿದ್ದೀನಿ, ನಾನು ಆ ತಪ್ಪು ಮಾಡಿಲ್ಲ, ಆದರೂ ನಂಗೆ ಬೈದಿದ್ದಾರೆ. ಸೊ ಆ ಪೇಯ್ನು ಏನು ಅಂತ ನಮ್ಮ ಮಕ್ಳಿಗೆ ಗೊತ್ತಿರಬೇಕು. ಏಕೆಂದರೆ ಈಗ ನಮಗೆಲ್ಲ ಎರಡು ಮಕ್ಳಿರೋರೇ ಜಾಸ್ತಿ ಅನ್ಕೋತೀನಿ. ತುಂಬ ಕಡಿಮೆ ಜನ 2 ಮಕ್ಳು ಮಾಡ್ಕೋತಾರೆ ಇವಾಗ. ಎಲ್ಲರೂ ಒಂದೊಂದು ಮಕ್ಳು ಮಾಡ್ಕೋತೀವಿ. ಸೊ ಅವರಿಗೆ ನಮ್ಮ ಕಷ್ಟ ಸುಖ ಗೊತ್ತಿರಬೇಕು. ಇಲ್ಲ ಅಂತಂದರೆ ಮುಂದೆ ನಮಗೇನೆ ಕಷ್ಟ ಆಗುತ್ತೆ. ಸೊ ನಾವು ಅವ್ರ ಹತ್ರ ಮಾತಾಡಬೇಕು, ಜೊತೆಗೆ ಅವ್ರ ಮಾತನ್ನು ಕೇಳಬೇಕು. ಇದು ತುಂಬ ಮುಖ್ಯ ಆಗುತ್ತೆ. ಯಾವಾಗಲೂ ನಮ್ಮ ಮಕ್ಕಳು ನಮ್ಮ ಹತ್ರ ಮಾತಾಡುವಾಗ ಅವ್ರು ಹೇಳೋದು ಅಥವಾ ಮಾತಾಡ್ತಾ ಇರೋದು ಸರಿನಾ ತಪ್ಪಾ ಅಂತ ಜಡ್ಜ್ಮೆಂಟ್ ಮಾಡಕ್ಕೆ ಹೋಗಬೇಡಿ. ಫಸ್ಟ್ ಅವಳ ಮಾತನ್ನ ಕೇಳಿಸ್ಕೊಳ್ಳಿ, ಮತ್ತೆ ಆಮೇಲೆ ಅವಳಿಗೆ ನಮ್ದೇನಾದರೂ ಅದರಲ್ಲಿ ಅಡ್ವೈಸ್ ಇದ್ದರೆ ನಿಧಾನವಾಗಿ ಅವಳ ಮಾತು ಮುಗಿದ ಮೇಲೆ ಅಥವಾ ಮಗುವಿನ ಮಾತು ಮುಗಿದ ಮೇಲೆ ಅಡ್ವೈಸ್ ಮಾಡಿ. ಹಾಗೆ ಸೋಷಿಯಲ್ ಮೀಡಿಯಾದ ಬಗ್ಗೆ ನಮ್ಮ ಮಕ್ಕಳಿಗೆ ನಾವು ಅವೇರ್ನೆಸ್ ಕೊಡಬೇಕು. ನಿಷೇಧ ಮಾಡಬಾರ್ದು, ಬೇಡ ಮುಟ್ಬೇಡ ನೀನು ಆ ಥರ ಎಲ್ಲ ಹೇಳಬಾರ್ದು. ಸೊ ತಗೋ, ಇದರಲ್ಲಿ ಈ ಥರ ಸೇಫ್ಟಿ ಇಶ್ಯೂಸ್ ಇದೆ, ಈ ಥರ ಸೇಫ್ಟಿ ಇಶ್ಯೂಸ್ ಆಗಬಹುದು, ಎಚ್ಚರವಾಗಿರು ಅಂತ ಎಚ್ಚರಿಕೆ ಕೊಡಬೇಕು. ಹಾಗೆ ಸೋಷಿಯಲ್ ಮೀಡಿಯಾನ ಬಳಸೋದ್ರ ಬಗ್ಗೆ ಅವರಿಗೆ ಸರಿಯಾದ ಮಾರ್ಗದರ್ಶನ ಕೊಡಬೇಕು. ಇಷ್ಟು ಮಾತ್ರ, ಈ ಏಜ್ಗೆ ನೀನು ಇಷ್ಟು ಮಾತ್ರ ಯೂಸ್ ಮಾಡ್ಕೋಬಹುದು ಅಂತ. ಇಷ್ಟು ನಿಮಿಷ, ಇಷ್ಟು ಸೆಕೆಂಡ್, ಇಷ್ಟು ಗಂಟೆ. ಕೆಲವ್ರದ್ದು ಒಂದೊಂದು ಥರ ಎಸೆನ್ಷಿಯಲ್ ಇರುತ್ತೆ. ಕೆಲವು ಮಕ್ಕಳಿಗೆ ಸ್ಕೂಲಿಂದ ನೋಟ್ಸ್ ಎಲ್ಲ ಅದರಲ್ಲೇ ಕಳಿಸ್ತಾರೆ. ಸೊ ದಟ್ ಒಬ್ಬರು ತಾಯಿ ಅಥವಾ ತಂದೆ ಆಗಿ ನಿಮ್ದು ಒಂದು ಕಣ್ಣು ಆ ಕಡೆನೇ ಇರಬೇಕು. ಅಲರ್ಟ್ ಆಗಿರಬೇಕು, ಮಕ್ಳು ಏನು ಮಾಡ್ತಿದ್ದಾರೆ. ಏಕೆಂದರೆ ಚಿಕ್ಕ ಏಜು.
ಸೊ ಅವ್ರಿಗೇನು ಗೊತ್ತಿರಲ್ಲ. ನಾವು ಅವ್ರ ಬಗ್ಗೆ ಗಮನ ಹರಿಸ್ತಾನೆ ಇರಬೇಕು. ಹಾಗೆ ಸೋಷಿಯಲ್ ಮೀಡಿಯಾದ ಬಗ್ಗೆ ಯಾವುದೇ ಕಾರಣಕ್ಕೂ ಭಯ ಹುಟ್ಟಿಸ್ಬಾರ್ದು. ಇನ್ನೆಲ್ಲ ನಡೆಯೋದೇನೆ ಇವಾಗ ಆಲ್ಮೋಸ್ಟ್ ಎಲ್ಲ ನಡೀತಾ ಇರೋದೇನೆ ಸೋಷಿಯಲ್ ಮೀಡಿಯಾದ ಮೇಲೇನೆ. ಎಲ್ಲರೂ ಅವಲಂಬಿತ ಆಗಿದ್ದೀವಿ. ಸೊ ಅವ್ರಿಗೆ ಅದ್ರ ಮೇಲೆ ಭಯ ಇರಬಾರ್ದು. ಅದ್ರ ಬಗ್ಗೆ ಭಯದ ಬದಲಾಗಿ ಅವ್ರಿಗೆ ಸೋಷಿಯಲ್ ಮೀಡಿಯಾದ ಬಗ್ಗೆ ಸರಿಯಾದ ಮಾರ್ಗದರ್ಶನ ಬೇಕು. ಹಾಗೆ ಏನೇ ಆದರೂ ನನ್ಗೆ ಅಪ್ಪ ಅಮ್ಮ ಇದ್ದಾರೆ, ಏನೋ ಪ್ರಾಬ್ಲಮ್ ಇರ್ಬೋದು, ಎನಿ ಪ್ರಾಬ್ಲಮ್ ಸ್ಟಡಿಯಲ್ಲಾಗಿರ್ಬೋದು, ಸೋಷಿಯಲ್ ಮೀಡಿಯಾ ಅಥವಾ ಹೊರಗಡೆ ಫ್ರೆಂಡ್ಸ್ ಜೊತೆ ಏನಾದರೂ ಅಪ್ಪ ಅಮ್ಮನ ಜೊತೆ ಹೇಳ್ಕೊಂಡ್ರೆ ಸಾಲ್ವ್ ಆಗುತ್ತೆ ಅನ್ನೋ ನಂಬಿಕೆನ ನಮ್ಮ ಮಕ್ಕಳಲ್ಲಿ ನಾವು ಮೂಡಿಸ್ಬೇಕು. ಹಾಗೇನೆ ಮಕ್ಕಳು ಈ ಟೈಮಲ್ಲಿ ಒಬ್ರೊಬ್ರು ಒಂದೊಂಥರ ಇರ್ತಾರೆ. ಒಬ್ರೊಬ್ರು ತುಂಬಾ ಕ್ಲೀನ್ಲಿನೆಸ್ ಮೈಂಟೈನ್ ಮಾಡ್ತಾರೆ. ಒಬ್ರೊಬ್ರು ಇದ್ದ ಹಾಗೆ ಇರೋಣ, ಹಾಗೆ ಇರೋದು ಇಷ್ಟ, ಆ ಥರನೂ ಇರ್ತಾರೆ. ಒಬ್ರು ದಪ್ಪಕ್ಕಿರ್ತಾರೆ, ಒಬ್ರು ಸಣ್ಣಕ್ಕಿರ್ತಾರೆ, ಒಬ್ರು ಉದ್ದಕ್ಕಿರ್ತಾರೆ, ಒಬ್ರು ಕುಳ್ಳಕ್ಕಿರ್ತಾರೆ. ಹೀಗೆಲ್ಲ ಇರುವಾಗ ನಾವು ನಮ್ಮ ಮಕ್ಕಳ ದೇಹ ಶೈಲಿನ ನೆಗೆಟಿವ್ ಆಗಿ ಕಮೆಂಟ್ ಮಾಡಬಾರ್ದು. ನಮ್ಮ ಮಕ್ಳದಿರ್ಬೋದು, ನಮ್ಮ ಮಕ್ಳ ಮುಂದೆ ಬೇರೆಯವ್ರ ಮಕ್ಳದು ಇರ್ಬೋದು. ನೆಗೆಟಿವ್ ಕಮೆಂಟ್ ಮಾಡಬಾರ್ದು ಅವರ ದೇಹ ಶೈಲಿಯ ಬಗ್ಗೆ. ಯಾಕೆ ಅಂದರೆ ಬೆಳೆಯೋ ಏಜ್ ಇದು. ಮುಂದೆ ಹೇಗೆ ಬೇಕಾದರೂ ರೂಪ ಆಗ್ಬೋದು. ದೇಹ ಶೈಲಿ ನಾಟ್ ಎ ಮ್ಯಾಟರ್. ಆರೋಗ್ಯವಾಗಿದ್ರೆ ಸಾಕು, ಕೈಕಾಲು ಚೆನ್ನಾಗಿದ್ರೆ ಸಾಕು, ಕಣ್ಣು ಚೆನ್ನಾಗಿದ್ರೆ ಸಾಕು. ಸೊ ದೇಹ ಶೈಲಿಯ ಬಗ್ಗೆ ನಾವು ಯಾವಾಗ್ಲೂ ನೋಡು ನಿನ್ನ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿಲ್ಲ, ಅವ್ರದ್ದು ಹಂಗಿದೆ, ಇವ್ರು ಹಿಂಗಿದ್ದಾರೆ, ಆ ಥರ ಎಲ್ಲ ಹೇಳಕ್ ಹೋಗ್ಬಾರ್ದು. ಮತ್ತೆ ಅದ್ರ ಬದಲಾಗಿ ಎಲ್ಲವೂ ನಿನ್ನ ಕೈಲಿ ಸಾಧ್ಯ, ಯು ಕ್ಯಾನ್ ಡೂ ಇಟ್, ನೀ ಮಾಡ್ತೀಯಾ ಅನ್ನೋ ಧೈರ್ಯನ ಕೊಡಬೇಕು. ಹಾಗೆ ಮಕ್ಕಳು ಮಾಡೋ ಪ್ರತಿಯೊಂದು ಸಣ್ಣ ಸಣ್ಣ ಕೆಲಸಗಳಿಗೂ ನಾವು ಪ್ರಶಂಸೆ ಮಾಡಬೇಕು. ಓಹ್ ವೆರಿ ಗುಡ್, ಗುಡ್, ನೈಸ್, ಥ್ಯಾಂಕ್ ಯು, ಈ ಥರದ ಪದಗಳನ್ನ ನಾವು ಬಳಸಬೇಕು. ಮಕ್ಕಳು ಮಾಡೋದು ಅಂತಲ್ಲ, ಮನೇಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ಬೋದು, ಅಥವಾ ನಮ್ಮ ಅಪ್ಪ ಅಮ್ಮ ನಮಗೆ ಮಾಡಿದಾಗ ನಾವು ಅವ್ರ ಹತ್ರ ನಡ್ಕೊಳ್ಳೋ ರೀತಿ ಇರ್ಬೋದು, ಎಲ್ಲನೂ ಮ್ಯಾಟರ್ ಆಗುತ್ತೆ ಮಕ್ಕಳನ್ನ ಸಾಕುವಾಗ. ಸೊ ಮಕ್ಕಳು ಅದನ್ನು ಫಾಲೋ ಖಂಡಿತ ಮಾಡ್ತಾರೆ. ಇದಕ್ಕೊಂದು ಉದಾಹರಣೆ ವಿಡಿಯೋ ಲಾಸ್ಟಲ್ಲಿ ನಾನು ಹೇಳ್ತೀನಿ ನಿಮಗೆ. ನನ್ನ ಮಗಳು ಮತ್ತು ನನ್ನ ನಡುವೆ ನಡೆದಿರುವಂಥ ಸಂಭಾಷಣೆ ಇದು. ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ಈಗ ಒನ್ ಮಂತ್ ಬ್ಯಾಕಲ್ಲಿ ಈ ಥರ ಒಂದು ಮಾತಾಡಿದ್ವಿ ನಾವು. ಸೊ ನಾನು ಅದನ್ನು ಹೇಳ್ತೀನಿ ನಿಮಗೆ. ಹಾಗೆ ಬೆಳೀತಾ ಇರೋ ಮಕ್ಕಳಲ್ಲಿ ನಾವು ಅವರ ದೇಹ ಬದಲಾವಣೆ ಆಗುತ್ತೆ ಈ ಏಜಲ್ಲಿ ಬೆಳೀತಾ ಇರೋ ಮಕ್ಕಳಿಗೆ. ಅದ್ರ ಬಗ್ಗೆ ಕ್ಲಿಯರ್ ಎಜುಕೇಟ್ ಮಾಡ್ಬೇಕು ಅವ್ರನ್ನ. ಹಾಗೆ ಹಾರ್ಮೋನ್ ಚೇಂಜಸ್ ಇರ್ಬೋದು, ಅವ್ರ ಪೀರಿಯಡ್ಸ್ ಬಗ್ಗೆ ಇರ್ಬೋದು, ಅವ್ರನ್ನ ನೀಟಾಗಿ ಎಜುಕೇಟ್ ಮಾಡಬೇಕು. ಕೇಳಿಸ್ಕೊಳ್ಳುವಂಥ ತಾಳ್ಮೆ ಅವ್ರಿಗಿರುತ್ತೆ, ಕೇಳಿಸ್ಕೊತಾರೆ. ಸೊ ನಾವು ಅವ್ರನ್ನ ಎಜುಕೇಟ್ ಯಾವ ಥರ ಮಾಡ್ತೀವಿ, ಒಬ್ಬರು ತಂದೆ ತಾಯಿಯಾಗಿ ಎಷ್ಟು ಎಜುಕೇಟ್ ಮಾಡ್ಬೋದು. ಸಮ್ಟೈಮ್ಸ್ ನಮಗೆ ಸಾಧ್ಯ ಆಗಲಿಲ್ಲ ಅಂದರೆ ಅವ್ರ ಟೀಚರ್ಸ್ ಯಾರಾದರೂ ಒಬ್ರು ಟೀಚರ್ ಯಾರಾದರೂ ಇದ್ದೇ ಇರ್ತಾರೆ ಅವ್ರಿಗೆ ಫೇವ್ರೇಟ್ ಅಂಥ ಟೀಚರ್ಸ್ ಕೈಲಿ ಮಾಡಿಸ್ಬೋದು. ಖಂಡಿತ ಅವರು ಟೀಚರ್ಸ್ಗಳು ಇಲ್ಲ ಅನ್ನಲ್ಲ ಯಾರೂ. ನಾನು ನೋಡಿದ ಮಟ್ಟಿಗೆ ಒಂದು 10 ನಿಮಿಷ ಕರೆದು ಮಾತಾಡಿ ಹೇಳ್ತಾರೆ. ಕೆಲವೊಬ್ಬರು ತಾಯಿಯರಿಗೆ ಇದನ್ನೆಲ್ಲ ಮಕ್ಕಳ ಹತ್ರ ಹೇಗೆ ಮಾತಾಡೋದು ಅನ್ನೋದೊಂದು ಸಂಕೋಚ ಇದ್ದೇ ಇರುತ್ತೆ. ಸೊ ನಾನು ಹಾಗಲ್ಲ, ನಾನು ಎಲ್ಲಾನು ಮುಕ್ತವಾಗಿ ನನ್ನ ಮಗಳ ಹತ್ರ ಮಾತಾಡಿ ಎಜುಕೇಟು ಮಾಡ್ತೀನಿ ನಾನು ಎಲ್ಲದಕ್ಕೂ ಅವಳನ್ನ. ಬಟ್ ಕೆಲವೊಬ್ರಿಗೆ ಇದ್ದರೆ ಈ ಥರ ಟೀಚರ್ಸ್ ಕೈಲಿ ಹೇಳಿಸ್ಬೋದು, ಇಲ್ಲ ಅಕ್ಕ ತಂಗಿಯರ ಕೈಲಿ, ಇಲ್ಲ ಅಕ್ಕನ ಮಕ್ಕಳು, ಆ ಥರ ನಮ್ಮ ಮನೇಲಿ ಅವಳು ಕ್ಲೋಸ್ ಆಗಿರೋ ರಿಲೇಟೇಬಲ್ ಆಗಿರೋ ಅಥವಾ ಅವನು ಕ್ಲೋಸ್ ಆಗಿರೋ ರಿಲೇಟೇಬಲ್ ಆಗಿರೋರು ಯಾರಾದರೂ ಇದ್ದಾಗ ನಾವು ಅವ್ರ ಹತ್ರ ಹೇಳಿಸ್ಬೋದು. ಹಾಗೆ ಪೀರಿಯಡ್ಸ್ ಟೈಮಲ್ಲಿ ಆಗೋ ಎಮೋಷನ್ಸ್ ಚೇಂಜಸ್ ಬಗ್ಗೆನೂ ನಾವು ಅವ್ರಿಗೆ ಹೇಳ್ಕೊಡ್ಬೇಕು. ಕೆಲವೊಬ್ಬರಿಗೆ ಕೋಪ ಬರುತ್ತೆ, ಕೆಲವೊಬ್ಬರಿಗೆ ಅಳು ಬರುತ್ತೆ, ಕೆಲವೊಬ್ಬರಿಗೆ ತುಂಬ ಬೇಜಾರಾಗುತ್ತೆ. ಈ ಥರ ಎಲ್ಲ ಒಬ್ರೊಬ್ರಿಗೆ ಒಂದೊಂದು ಥರ ಇರುತ್ತೆ. ಸೊ ದಟ್ ಅವುಗಳನ್ನೂ ಕೂಡ ನಾವು ಅವ್ರಿಗೆ ಎಜುಕೇಟ್ ಮಾಡಿರಬೇಕು. ಸ್ಟಡಿ ಜೊತೆಗೆ ನಾವು ನಮ್ಮ ಮಕ್ಕಳಿಗೆ ಸ್ಕಿಲ್ನ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಮಾಹಿತಿ ಕೊಡಬೇಕು. ಪ್ರೆಷರ್ ಮಾಡಬಾರ್ದಾದ್ರೆ, ನೋಡು ಏನಾದರೂ ನಿನ್ಗೆ ಯಾವುದಾದ್ರೂ ಇಂಟ್ರೆಸ್ಟ್ ಇದ್ದರೆ ಮಾಡು, ಬೇರೆ ಏನಾದರೂ ಮಾಡು, ಬರೀ ಮಾರ್ಕ್ಸ್ ಅಂತ ನಾವು ಫೋಕಸ್ ಮಾಡಿದ್ರೆ ಮಕ್ಕಳು ಸ್ಕಿಲ್ಲಲ್ಲಿ ಫೇಲ್ ಆಗಿಬಿಡ್ತಾರೆ. ಮಾರ್ಕ್ಸಲ್ಲಿ ಪಾಸ್ ಆದ್ರೂ ಸ್ಕಿಲ್ಲಲ್ಲಿ ಫೇಲ್ ಆಗಿಬಿಡ್ತಾರೆ. ಸೊ ದಟ್ ನಾವೇನು ಮಾಡಬೇಕು, ಮಕ್ಕಳನ್ನ ಎಜುಕೇಟ್ ಮಾಡುವಾಗ ನೋಡಪ್ಪ ನೀನು ಓದ್ತಾ ಇದೆಯಾ, ಓಕೆ,
ಅವರೇಜ್ ಓದಿದ್ರೂ ಪರವಾಗಿಲ್ಲ. ಆದರೆ ಅವ್ರ ಮುಂದೆ ನಾವು ಆ ಥರ ಹೇಳೋಕ್ಕಾಗಲ್ಲ. ಬಟ್ ಅವರೇಜ್ ಓದ್ತಾ ಇರೋ ಮಕ್ಕಳಿಗೂ ನಾವು ಇದನ್ನು ಹೇಳ್ಬೋದು. ಏನಾದರೂ ಒಂದು ಸ್ಕಿಲ್ ಡೆವಲಪ್ ಮಾಡ್ಕೋ, ನಿನ್ಗೇನೋ ಒಂದು ಇಂಟ್ರೆಸ್ಟ್ ಇರುತ್ತೆ ನೋಡು ಅಂತ ಅವರಿಗೆ ನಾವು ಅಡ್ವೈಸ್ ಮಾಡ್ಬೋದು. ಕುಕಿಂಗ್ ಆಗಿರ್ಬೋದು, ಮನಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಥವಾ ಫ್ಯಾಷನ್ ಆಗಿರ್ಬೋದು ಇನ್ಕ್ಲೂಡಿಂಗ್, ಅಥವಾ ಪ್ಲೇಯಿಂಗ್, ಏನಾದರೂ ಇರ್ಬೋದು. ಹಾಗೆ ಮನೇಲಿ ಹೆಲ್ಪ್ ಮಾಡೋದು ಅಮ್ಮಂಗೆ, ಅಥವಾ ಮನೆ ಕೆಲಸದಲ್ಲಿ ಹೆಲ್ಪ್ ಮಾಡೋದು, ಕುಕ್ಕಿಂಗಲ್ಲಿ ಹೆಲ್ಪ್ ಮಾಡೋದು, ಯಾವ್ದು ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೋ ಅದು. ಸೊ ದಟ್ ನಾನು ಮುಂದಿನ ವಿಡಿಯೋಗಳಲ್ಲಿ ನನ್ನ ಮಗಳು ನನಗೆ ಏನೇನು ಹೆಲ್ಪ್ ಮಾಡ್ತಾಳೆ ಎಲ್ಲಾನು ನಿಮ್ಗೆ ತೋರಿಸ್ತೀನಿ. ನೆಕ್ಸ್ಟ್ ಫರ್ದರ್ ಬರೋ ವಿಡಿಯೋಗಳಲ್ಲಿ ನಾನು ತೋರಿಸ್ತೀನಿ. ಹಾಗೆ ಮಕ್ಕಳಿಗೆ ಫ್ರೀಡಮ್ ಕೊಡಬೇಕು ವಿತ್ ಬೌಂಡ್ರೀಸ್ ಜೊತೆಗೆ. ಅದನ್ನು ಅವ್ರಿಗೆ ಕ್ಲಿಯರಾಗಿ ಹೇಳಬೇಕು. ನಿನಗೆ ಇಷ್ಟೇ ಕೊಡೋಕ್ಕಾಗೋದು, ಅಷ್ಟು ಮಾತ್ರ ಮಾಡಪ್ಪ ಸಾಕು ಅಂತ ಪ್ರೀತಿಯಿಂದ ಕಾಳಜಿಯಿಂದ ಹೇಳಿದಾಗ ಮಕ್ಕಳು ಅದನ್ನು ತಗೋತಾರೆ. ಮತ್ತು ಮಕ್ಕಳಲ್ಲಿ ಬೆಳೆಯೋ ಏಜಲ್ಲಿ ಮೂಡ್ ಸ್ವಿಂಗ್, ಓವರ್ ಥಿಂಕಿಂಗ್ ಇದೆಲ್ಲ ಜಾಸ್ತಿನೇ ಇರುತ್ತೆ. ಸೊ ಅದ್ರ ಬಗ್ಗೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡಬೇಕು. ಯಾಕಪ್ಪ ಟುಡೇ ಬೇಜಾರಾಗಿದೆಯಾ, ಏನು ಹ್ಯಾಪಿಯಾಗಿದೆಯಾ, ಏನಾದರೂ ಸಂತೋಷದ ವಿಷಯನಾ, ಇಲ್ಲ ಯಾರಾದರೂ ಬೈದ್ರಾ, ಫ್ರೆಂಡ್ಸ್ ಯಾರಾದರೂ ಬೇಜಾರು ಮಾಡಿದ್ರಾ, ಅಪ್ಪ ಬೇಜಾರು ಮಾಡಿದ್ರಾ, ಅಜ್ಜಿ ತಾತ ಬೇಜಾರು ಮಾಡಿದ್ರಾ, ಅಥವಾ ನೀನೇ ಯಾರಿಗಾದ್ರೂ ಬೇಜಾರು ಮಾಡಿದ್ಯಾ, ಇಂಥ ಕ್ವಶನ್ಗಳನ್ನ ಕೇಳ್ಬೋದು. ಮಕ್ಕಳು ಬೇಜಾರಾಗಿದ್ರು ಏನೂ ಆಗಲ್ಲ, ಸರಿ ಹೋಗ್ತಾರೆ ಸ್ವಲ್ಪ ಹೊತ್ತಿಗೆ ಅಂತ ಡಿಸ್ಮಿಸ್ ಮಾಡಬಾರ್ದು ಯಾವುದೇ ವಿಷಯನ. ಏನಾಯಿತು ಅಂತ ಕೇಳಬೇಕು. ಕೇಳಿ ಅವರಿಗೆ ಅದ್ರ ಬಗ್ಗೆ ಉತ್ತಮ ಸಲಹೆ ಕೊಡಬೇಕು. ಒಳ್ಳೆ ಸಲಹೆ, ಪಾಸಿಟಿವ್ ಆಗಿರ್ಬೇಕು. ನಾವು ಕೊಡೋ ಸಲಹೆ ಪಾಸಿಟಿವ್ ಆಗೇ ಇರಬೇಕು. ಮತ್ತು ಯಾವ ಸಲಹೆನ ಸ್ಮೂತಾಗಿ ಕೊಡಬೇಕು, ಯಾವ ಸಲಹೆನ ರಫ್ ಆಗಿ ನೀಡಬೇಕು, ಒಂದು ಆವರೇಜ್ ವಾಯ್ಸಲ್ಲಿ, ಅದನ್ನು ನಾವು ತಿಳ್ಕೊಂಡಿರಬೇಕು. ಅದು ತುಂಬ ಇಂಪಾರ್ಟೆಂಟ್ ಮಕ್ಕಳ ಹತ್ರ. ತಾಯಿ ಯಾವಾಗ್ಲೂ ಬಾಡಿ ಚೇಂಜಸ್ ಬಗ್ಗೆ, ನಮ್ಮ ಎಮೋಷನ್ಸ್ ಬಗ್ಗೆ, ಹಾಗೂ ಮನೆ ಕೆಲಸದ ಆಗು ಹೋಗುಗಳ ಬಗ್ಗೆ, ಸಾಮಾಜಿಕ ಕಳಕಳಿಯ ಬಗ್ಗೆ ಮಕ್ಕಳಿಗೆ ಕರೆಕ್ಟಾಗಿ ಗೈಡ್ ಮಾಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಹಾಗೆ ತಂದೆ ಸೊಸೈಟಿ ಬಗ್ಗೆ, ಸೊಸೈಟಿಲಿ ಹೇಗಿರಬೇಕು, ಹೇಗೆ ನಡ್ಕೋಬೇಕು, ಸೆಲ್ಫ್ ರೆಸ್ಪೆಕ್ಟ್ ಏನು, ಕಾನ್ಫಿಡೆನ್ಸ್ ಲೆವೆಲ್, ಅದನ್ನೆಲ್ಲ ಎಜುಕೇಟ್ ಮಾಡಬಹುದು ಮಕ್ಕಳಿಗೆ. ಇನ್ನು ಫ್ಯಾಮಿಲಿ ರೆಸ್ಪೆಕ್ಟ್ ಬಗ್ಗೆ ಬಂದರೆ, ಇಬ್ಬರೂ ಏನು ಕಲಿಸ್ತಾರೋ ಅದನ್ನು ಅವ್ರು ಖಂಡಿತ ಕಲಿತಾರೆ. ಈ ಫ್ಯಾಮಿಲಿ ಮೆಂಬರ್ಸ್ ರೆಸ್ಪೆಕ್ಟ್ ಕೊಡೋದಾಗಿರ್ಬೋದು, ಅಥವಾ ಅವರನ್ನು ನಾವು ಯಾವ ಥರ ನಡೆಸ್ಕೋತೀವೋ ನಮ್ಮ ಮಕ್ಕಳು ಅದೇ ಥರ ನಡೆಸ್ಕೋತಾರೆ. ಸೊ ನಮ್ಮನ್ನು ಹಾಗೇನೆ ಮುಂದಕ್ಕೆ ಮನೆಗೆ ಬಂದವ್ರನ್ನ ಹೇಗೆ ಮಾತಾಡಿಸ್ಬೇಕು, ಅವ್ರ ಜೊತೆ ಯಾರ ಜೊತೆ ಎಷ್ಟು ಕ್ಲೋಸಾಗಿ ಮಾತಾಡಬಹುದು, ಇದನ್ನೆಲ್ಲ ತಾಯಿ ಹೇಳ್ಕೊಡ್ಬೋದು. ಸೊ ನಾನೇ ಹೇಳ್ಕೊಡ್ತೀನಿ ನನ್ನ ಮನೇಲಿ. ಅಂದರೆ ನನ್ನ ಮಗಳಿಗೆ ಸ್ವಲ್ಪ ಹೆರಿಡಿಟಿ ಪ್ರಕಾರ ಅವರ ಅಪ್ಪನ ಥರ ಅವಳದು ಎಲ್ಲ ಬಿಹೇವಿಯರನ್ನು. ಸೊ ಅವಳನ್ನ ಸ್ವಲ್ಪ ಸ್ಮೂತಾಗಿ ತಿದ್ದಬೇಕು, ರಫ್ ಆಗೆಲ್ಲ ತಿದ್ದಕ್ಕಾಗಲ್ಲ ಆ ಥರ. ಆ ಮಕ್ಕಳನ್ನ ನಾವು ಹೇಗೆ ನಮ್ಮ ಮಕ್ಕಳು ಅನ್ನೋದು ಗೊತ್ತಿರುತ್ತೆ ಆ್ಯಸ್ ಎ ಮದರ್. ಸೊ ಫಾದರ್ಗೂ ಕೂಡ ಅಷ್ಟೇ ನಮ್ಮ ಮಕ್ಳು ಹೀಗೆ ಅಂತಲೇ ಗೊತ್ತಿರುತ್ತೆ. ಸೊ ಅದ್ರ ಮೇಲೆ ನಾವು ಅವ್ರಿಗೆ ಅಡ್ವೈಸ್ ಮಾಡ್ಕೊಂಡು ಹೋಗಬೇಕು. ಅದ್ರ ಮೇಲೆ ಕೆಲವೊಂದು ಮಕ್ಕಳಿಗೆ ಪೆಟ್ಟು ಕೊಟ್ಟೆ ಹೇಳಬೇಕು, ಕೆಲವೊಂದು ಮಕ್ಕಳಿಗೆ ಲೈಟಾಗಿ ಹೇಳಿದ್ರು ಸಾಕು, ಕೆಲವೊಂದು ಮಕ್ಳಿಗೆ ಸ್ವಲ್ಪ ಗದರಿ ಹೇಳಬೇಕು. ಈ ಥರ ಇರುತ್ತೆ. ಬಟ್ ಅವ್ರ ಮೂಡ್ ನೋಡಿಕೊಂಡು, ಅವರು ಇರೋ ರೀತಿ ನೋಡಿಕೊಂಡು, ಅವ್ರು ಯಾವುದಕ್ಕೆ ಬಗ್ತಾರೆ ಅನ್ನೋದು ನೋಡಿಕೊಂಡು ನಾವು ಮಾತಾಡೋದು ತುಂಬ ಇಂಪಾರ್ಟೆಂಟು. ನಾವು ಯಾವುದನ್ನೇ ಅವ್ರಿಗೆ ಹೇಳೋದಾದ್ರೂ ಅವ್ರ ಮೂಡ್ ನೋಡಿಕೊಂಡು, ಅವರ ರೀತಿ ನೀತಿ ಎಲ್ಲ ನೋಡಿಕೊಂಡು ಹೇಳೋದು ಬೆಟರ್ ಅನಿಸುತ್ತೆ. ಹಾಗೆ ಮಕ್ಕಳಿಗೆ, ಗಂಡು ಮಕ್ಕಳಿಗಾಗಲಿ ಹೆಣ್ಮಕ್ಳಿಗಾಗಲಿ ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ ಬಗ್ಗೆ ಹೇಳ್ಕೊಡ್ಬೇಕು. ಯಾವ ಲೆವೆಲ್ಗೆ ಈ ವಿಷಯದಲ್ಲಿ ನಾವು ನಂಬಿಕೆನ ಮೂಡಿಸಿರ್ಬೇಕು ನಮ್ಮ ಮಕ್ಕಳಲ್ಲಿ ಅಂದರೆ, ತುಂಬ ಸೀಕ್ರೆಟಲ್ಲಿ ಸೀಕ್ರೆಟ್ ಅನಿಸಿರೋ ವಿಷಯನೂ ತಂದೆ ಅಥವಾ ತಾಯಿ ಹತ್ರ, ಹೆಣ್ಣು ಮಗು ಆಗಿದ್ರೆ ತಾಯಿ ಹತ್ರ ಹೇಳ್ಬೋದು, ಗಂಡು ಮಗು ಆಗಿದ್ರೆ ತಂದೆ ಹತ್ರ ಹೇಳ್ಕೊಬೋದು. ಅಂಥದ್ದನ್ನು ಹೇಳ್ಕೊಳ್ಳೋದಕ್ಕೆ ನನ್ನ ಅಪ್ಪ ಇದ್ದಾರೆ ಅನ್ನೋ, ಅಥವಾ ನನ್ನಮ್ಮ ಇದ್ದಾರೆ ಅನ್ನೋ ನಂಬಿಕೆ ಅವರಲ್ಲಿ ಇರಬೇಕು. ಸೀಕ್ರೆಟಲ್ಲಿ ಸೀಕ್ರೆಟ್ ಅದನ್ನು ಹೇಳ್ಕೊಳ್ಳೋಷ್ಟು
ನಂಬಿಕೆನ ನಾವು ಅವರಲ್ಲಿ ನಾನಿದ್ದೀನಿ ಏನಿದ್ರೂ ಅಂತ ಹೇಳಬೇಕು. ಆ ಥರದ ಒಂದು ನಂಬಿಕೆನ ಅವ್ರಿಗೆ ನಾವು ಮೂಡಿಸ್ಬೇಕು. ಹಾಗೆ ನಮ್ಮ ಮಕ್ಳು ಏನು ಮಾಡ್ತಾರೆ ಅಂದರೆ ನಮ್ಮನ್ನು ಅನುಸರಿಸ್ತಾ ಇರ್ತಾರೆ. ನಾವು 1000 ಹೇಳ್ಬೋದು, ಅವ್ರು ಕೇಳ್ತಾರೆ ಅಷ್ಟೇ, ಅದನ್ನು ಫಾಲೋ ಮಾಡ್ತಾರೆ ಅಂತ 100% ಹೇಳೋಕ್ಕಾಗಲ್ಲ. ಸೊ ದಟ್ ನಾವೇನು ಮಾಡ್ತೀವೋ ಅದನ್ನಂತೂ ಅವ್ರು ಮಾಡ್ತಾರೆ. ಇದಕ್ಕೆ ನಾನು ವಿಡಿಯೋ ಕೊನೆಯಲ್ಲಿ ನಿಮ್ಗೊಂದು ನನ್ನ ಮಗಳ ನಡುವಿನ ಕಮ್ಯುನಿಕೇಷನ್ನ ನಿಮ್ಗೆ ಶೇರ್ ಮಾಡ್ಕೋತೀನಿ ಅಂತ ನಾನು ಹೇಳಿದ್ದೆ. ಸೊ ಲಾಸ್ಟ್ ಮಂತ್ ಅವಳಿಗೆ ಸ್ಕೂಲಿಂದ ಟ್ರಿಪ್ ಇತ್ತು. ಟ್ರಿಪ್ ಇದ್ದಾಗ ಅವಳು ಬಂದು ನನ್ನನ್ನು ಕೇಳಿದ್ಲು, ಟ್ರಿಪ್ ಹೋಗ್ಲಾ? ನಾನು ಟ್ರಿಪ್ ಹೋಗ್ಬೇಕು ಅಂತಿದ್ದೀನಿ, ಏನು ಮಾಡಲಿ ಅಂತ. ಸೊ ನಾನು ಹೇಳಿದೆ, ಅಪ್ಪನ ಹತ್ರ ಕೇಳಪ್ಪ ಅಂತ. ಇಲ್ಲಮ್ಮ ನೀನು ಫಸ್ಟ್ ಹೇಳು ಅಂತ ಹೇಳ್ತಾನೆ ಇದ್ಲು ನನಗೆ. ಸೊ ಅಪ್ಪ ತಾನೇ ಕಳಿಸೋರು, ನೀನು ಅಪ್ಪನ ಹತ್ರನೇ ಕೇಳ್ಬೋದಲ್ವಾ ಅಂತಂದೆ. ಅವಳು ಅವಳ ಕಡೆಯಿಂದ ನನಗೆ ಬಂದಿದ್ದ ಆನ್ಸರ್ ಏನು ಗೊತ್ತಾ? ಅಪ್ಪ ಆಲ್ವೇಸ್ ನಿನ್ನೆ ಪ್ರಿಯಾರಿಟಿ ಮಾಡೋದು. ನೀನೇನು ಹೇಳ್ತೀಯ ಅದನ್ನೇ ಅಪ್ಪ ಹೇಳ್ತಾರೆ. ಅದಕ್ಕೆ ನೀನೇನು ಹೇಳ್ತೀಯ ಅದು ಗೊತ್ತಾದರೆ ನನಗೆ ಆನ್ಸರ್ ಏನು ಅಂತ ಗೊತ್ತಾಗ್ಬಿಡತ್ತೆ. ಸೊ ನನ್ನ ಹಸ್ಬೆಂಡ್ ನನ್ನನ್ನು ಪ್ರಿಯಾರಿಟಿ ಮಾಡಿದ್ದಕ್ಕೆ ನನ್ನ ಮಗಳು ನನ್ನನ್ನು ಪ್ರಿಯಾರಿಟಿ ಮಾಡ್ತಾಳೆ. ಅಲ್ಲಿಗೆ ನಾವು ಯಾವ ಥರ ನಡ್ಕೊಳ್ತೀವೋ ಆ ಥರ ನಮ್ಮ ಮಕ್ಕಳು ಫಾಲೋ ಮಾಡ್ತಾ ಇರ್ತಾರೆ. ಸೊ ಇದಂತೂ ನಿಜ. ನನ್ನ ಹಸ್ಬೆಂಡ್ ಯಾವ ಥರ ನಡ್ಕೋತಾರೋ ಸೇಮ್ ಟು ಸೇಮ್ ನನ್ನ ಮಗಳು ಅದೇ ಥರ ನಡ್ಕೋತಾಳೆ. ನನ್ಗನ್ಸಿದ್ದು, ನನ್ನ ಹಸ್ಬೆಂಡ್ಗೆ ಅನ್ಸಿದೆಯೋ ಇಲ್ವೋ ಗೊತ್ತಿಲ್ಲ, ಆ ಥರ ನನಗಂತೂ ಅನಿಸಿದೆ. ಅವ್ರನ್ನ ಕೇಳಬೇಕು ಒಂದ್ಸರಿ, ಕೇಳಿ ಹಿಂಗೆ ಏನನ್ಸುತ್ತೆ ರೀ ನಿಮಗೆ ಅಂತ ಕೇಳಬೇಕು. ನಾನು ಕೇಳಿಲ್ಲ ಇದನ್ನು. ಸೊ ನನ್ನ ಹಸ್ಬೆಂಡ್ ಹಿಂಗೆ ನನ್ನನ್ನು ರೆಸ್ಪೆಕ್ಟ್ ಮಾಡ್ತಾರೆ, ನನ್ನ ಜೊತೆ ಹೆಂಗೆ ಕಮ್ಯುನಿಕೇಷನ್ ಮಾಡ್ತಾರೆ, ಸೇಮ್ ಟು ಸೇಮ್ ಅವಳು ಹಾಗೇನೆ ಮಾಡ್ತಾಳೆ. ನನ್ಗನ್ಸಿದೆ ಆ ಥರ. ನೀವು ಕೂಡ ನಿಮ್ಮ ಮಕ್ಕಳು ಹೇಗಿರಬೇಕು ಅನ್ಸುತ್ತೋ ಆ ಥರ ನೀವಿರ್ಬೇಕು ಫಸ್ಟ್. ನೀವಾದ್ರೂ ಅಷ್ಟೇ, ನಾನಾದ್ರೂ ಅಷ್ಟೆ. ನಾವು ನಮ್ಮ ಮಕ್ಕಳಿಗೆ ಇಷ್ಟು ಕಾನ್ಫಿಡೆನ್ಸು, ಈ 10 ಪಾಯಿಂಟ್ಸ್ನ ಇಟ್ಕೊಂಡು ಅವ್ರ ಮೇಲೆ ಫೋಕಸ್ ಮಾಡಿದಾಗ ನಮ್ಮ ಮಕ್ಕಳು ಯಾವ ಸಾಧನೆಯನ್ನು ಕೂಡ ಮಾಡಬಲ್ಲರು, ಯಾವ ಸಾಧನೆಯನ್ನು ಕೂಡ ಸಾಧಿಸಬಲ್ಲರು. ಇವಾಗ ನಮ್ಮ 90s ಥರ, ನಾವು ಎಲ್ಲ 90s ಅವರು, ನಮ್ಮ ಥರ ಏನು ಕಡಿಮೆ ಮಾರ್ಕ್ಸ್ ತೊಗೊಳೋದು ಇಲ್ಲ ಒಂದು ಸಬ್ಜೆಕ್ಟ್ ಹೋಗೋದು ಯಾವ ಮಕ್ಕಳಲ್ಲೂ ಇಲ್ಲವೇ ಇಲ್ಲ. ಎಲ್ಲ 90+, 70+ ಅಂತೂ ಕಡಿಮೆ ಅಂದರೆ 70+ ಆ ಥರ ಇರ್ತಾರೆ. ಸೊ ಈಗಿನ ಮಕ್ಕಳಿಗೆ ಮಾರ್ಕ್ಸ್ ತಗೋ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ. ಸ್ಕಿಲ್ ಕಲಿ, ಮೊಬೈಲ್ ಬಿಟ್ಬಿಡು, TV ಬಿಟ್ಬಿಡು, ಫಸ್ಟು ಬಿಟ್ಬಿಟ್ಟು ಏನು ಎಕ್ಸಸೈಸ್ ಆಗಬೇಕು ಬಾಡಿಗೆ, ಹೋಗು ಗ್ರೌಂಡಲ್ಲಿ ಆಟ ಆಡು. ನಮ್ಮ ಕಾಲದಲ್ಲಿ ನಮ್ಮನ್ನ ಗ್ರೌಂಡಿಂದ ಮನೆ ಕರ್ಕೊಬರೋದು ಸಾಹಸ ಆಗ್ತಿತ್ತು. ಇವತ್ತಿನ ಕಾಲದ ಮಕ್ಕಳನ್ನ ಮನೆಯಿಂದ ಗ್ರೌಂಡ್ ಕರ್ಕೊಂಡು ಹೋಗೋದು ಸಾಹಸ ಆಗ್ತಾ ಇದೆ. ಸೊ ನನ್ನ ಮಗಳು ಹಾಗಿಲ್ಲ, ಯಾವಾಗಲೂ ಆಟ ಆಡ್ತಾ ಇರ್ತಾಳೆ. ಯಾಕೆಂದರೆ ನನ್ನ ಮನೇಲಿ ಸ್ಕ್ರೀನ್ ಟೈಮೇ ಬರೀ 30 ಮಿನಿಟ್ಸ್ ಟು 35 ಮಿನಿಟ್ಸ್ ಅಷ್ಟೆ. ಸೊ ನೀವು ಈ ಥರ ಮಕ್ಕಳಿಗೆ ಹೇಳ್ಕೊಡಿ, ಅವೇರ್ನೆಸ್ ಕೊಡಿ. ಕಣ್ಣು ಹಾಳಾಗತ್ತೆ, ಅದನ್ನ ಏನು ಯೂಸ್ ಇಲ್ಲ. ಎಷ್ಟು ಯೂಸ್ ಇದೆ ಒಂದು ನ್ಯೂಸು? ಅವ್ರಿಗೂ ಅವ್ರದ್ದೇ ಆದ ಶಕ್ತಿಗಳಿರುತ್ತೆ, ಅದನ್ನು ಯಾವುದೋ ಒಂದನ್ನು ನೋಡ್ಕೋಬೇಕು. ಎಲ್ಲಾನು ಅದಕ್ಕೆ ಅಡಿಕ್ಟಾಗಿ ಕೂತ್ಕೊಳ್ಳೋದು ತಪ್ಪಾಗತ್ತೆ. ಸೊ ಹೇಳ್ಕೊಡಿ, ನಿಮ್ಮ ಮಕ್ಕಳನ್ನ ನೀಟಾಗಿ ಟ್ರೈನ್ ಮಾಡಿ. ಅವರೆಲ್ಲ ನಮ್ಮ ದೇಶದ ಮುಂದಿನ ಪ್ರಜೆಗಳಲ್ವಾ, ನಮ್ಮ ದೇಶದ ಮುಂದಿನ ಭವಿಷ್ಯ ಅವರೆಲ್ಲರೂ ಚೆನ್ನಾಗಿರಬೇಕು. ಥ್ಯಾಂಕ್ ಯು. ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಕಮೆಂಟ್ ಹಾಕಿ ನಿಮ್ಮ ಮಕ್ಕಳನ್ನ ಇನ್ನೂ ಯಾವ ಥರ ನಿಮ್ಮ ಮಕ್ಕಳನ್ನ ಇನ್ನೂ ಯಾವ ಥರ ಅವೇರ್ನೆಸ್ ಕೊಡ್ಬೋದು, ಇನ್ನೂ ಯಾವ್ಯಾವ ಥರ ಅವ್ರಿಗೆ ಹೇಳ್ಕೊಡ್ಬೋದು ಅದನ್ನೆಲ್ಲ ನನಗೆ ಕಮೆಂಟ್ ಮಾಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮರಿಬೇಡಿ.